ನಮಸ್ಕಾರ. ಭಾರತೀಯ ಕಸ್ಟಮ್ಸ್ ಇಲಾಖೆ ವತಿಯಿಂದ ಒಂದು ಪ್ರಮುಖ ಸೂಚನೆ. ಇತ್ತೀಚೆಗೆ ಭಾರತೀಯ ಕಸ್ಟಮ್ಸ್ ಹೆಸರಿನಲ್ಲಿ ಮೋಸ ವಂಚನೆಯ ಪ್ರಕರಣಗಳು ಬರುತ್ತಿವೆ. ಇದರಲ್ಲಿ ಕೆಲವು ವಂಚಕರು ನಕಲಿ ಕಸ್ಟಮ್ಸ್ ಅಧಿಕಾರಿಗಳಂತೆ ನಟಿಸಿ ನಿಮ್ಮ ಪಾರ್ಸೆಲ್ ಕಸ್ಟಮ್ಸ್ನಲ್ಲಿ ಸಿಲುಕಿಕೊಂಡಿದ್ದು ಅದರಲ್ಲಿ ಡ್ರಗ್ಸ್ ಇದೆ ಅಥವಾ ಇತರ ನಿಷೇಧಿತ ವಸ್ತುಗಳಿವೆ ಎಂದು ಭಯ ಮೂಡಿಸುತ್ತಾರೆ ಮತ್ತು ಅದನ್ನು ಬಿಡುಗಡೆ ಮಾಡಿಸುವುದಕ್ಕಾಗಿ ಕಸ್ಟಮ್ಸ್ ಡ್ಯೂಟಿ, ದಂಡ ಇತ್ಯಾದಿಗಳನ್ನು ಪಾವತಿಸಲು ಒತ್ತಡ ಹೇರುತ್ತಾರೆ. ಮತ್ತು ಕೆಲವು ಸಂದರ್ಭಗಳಲ್ಲಿ ಅವರು ಕಾನೂನು ಕ್ರಮ ಕೈಗೊಂಡು ಜೈಲಿಗೆ ಕಳುಹಿಸುವುದಾಗಿ ಬೆದರಿಕೆ ಕೂಡ ಹಾಕುತ್ತಾರೆ. ಕಸ್ಟಮ್ಸ್ ಸುಂಕವನ್ನು ಪಾವತಿಸುವ ಹೆಸರಿನಲ್ಲಿ ನಕಲಿ ಲಿಂಕ್ ಅಥವಾ ಅಪರಿಚಿತ ಬ್ಯಾಂಕ್ ಖಾತೆಯಲ್ಲಿ ಹಣವನ್ನು ಠೇವಣಿ ಮಾಡುವಂತೆ ಅವರು ಹೇಳಬಹುದು. ಈ ವಂಚಕರು ಸಾಮಾಜಿಕ ಮಾಧ್ಯಮ ಮತ್ತು ಮ್ಯಾಟ್ರಿಮೋನಿಯಲ್ ಸೈಟುಗಳಲ್ಲೂ ಕೂಡ ಮುಗ್ಧ ಜನರಿಗೆ ಮೋಸ ವಂಚನೆ ಮಾಡುತ್ತಿದ್ದಾರೆ. ದಯವಿಟ್ಟು ಗಮನಿಸಿ, ಭಾರತೀಯ ಕಸ್ಟಮ್ಸ್ ಯಾವತ್ತೂ ಸಹ ಫೋನ್ ಕರೆ, SMS ಅಥವಾ ಇಮೇಲ್ ಮೂಲಕ ಸುಂಕವನ್ನು ಪಾವತಿಸುವಂತೆ ಹೇಳುವುದಿಲ್ಲ. ಭಾರತೀಯ ಕಸ್ಟಮ್ಸ್ ಎಲ್ಲಾ ಕಮ್ಯುನಿಕೇಶನ್ ನಲ್ಲಿ ಒಂದು DIN ನಂಬರ್ ಖಂಡಿತ ಇರುತ್ತದೆ. ಅದನ್ನು CBIC ವೆಬ್ಸೈಟ್ಗೆ ಹೋಗಿ ಖಂಡಿತ ಪರಿಶೀಲಿಸಬಹುದು. ಅಂತಹ ಯಾವುದೇ ಕರೆಗಳು, SMS ಅಥವಾ ಇಮೇಲ್ ಕುರಿತ ದೂರನ್ನು ತಕ್ಷಣ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ನಂಬರ್ 1930 ಅಥವಾ ಪೋರ್ಟಲ್ www.cybercrime.gov.in ಗೆ ಸಲ್ಲಿಸಿ. ಭಾರತೀಯ ಕಸ್ಟಮ್ಸ್ ವತಿಯಿಂದ ಜನಹಿತಕ್ಕಾಗಿ ಜಾರಿ.